ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಗದ್ಯ ಭಾಗದೆಡೆಗೆ ಪಯಣವನ್ನು ಬೆಳೆಸೋಣ ಮಕ್ಕಳೇ. ನಾನು ಕಥಾ ಸಾಹಿತ್ಯವನ್ನು ಇವತ್ತು ಕೈಗೆತ್ತಿಕೊಳ್ತಾ ಇದ್ದೇನೆ. ಕಥೆ ಅಂದ್ರೆ ಯಾರಿಗಿಷ್ಟ? ಆ ಬಾಲವೃದ್ಧರ ಆದಿಯಾಗಿಯೂ ಕೂಡ ಆ ಕಥೆಯನ್ನ ಇಷ್ಟಪಡ್ತಾ ಹೋಗ್ತಾರೆ ಮಕ್ಕಳೇ. ಸಣ್ಣ ಸಣ್ಣ ಕಥೆಗಳು ಮನಸ್ಸಿಗೆ ಮುದವನ್ನ ನೀಡ್ತಾ ಹೋಗುತ್ತೆ. ಕತೆ ಹೇಳೋ ಪರಂಪರೆ ಹಿಂದೆ ನಮ್ಮ ಅಜ್ಜಿ ತಾತ ಪೂರ್ವಜರ ಕಾಲದಿಂದಲೂ ಬೆಳೆದುಕೊಳ್ತಾ ಬಂದಿದೆ. ಕಥೆಯನ್ನ ಹೇಳುವುದು, ಕಥೆಯನ್ನ ಆಲಿಸುವುದು ಮಾನವನ ಹುಟ್ಟುಗುಣ, ಸಹಜ ಗುಣ ಮಕ್ಕಳೇ. ಇಂತಹ ಆಸಕ್ತಿ ಕೆರಳಿಸುವಂತಹ, ಮಕ್ಕಳಲ್ಲಿ ಮನೋಬಲವನ್ನ ಹೆಚ್ಚಿಸುವಂತಹ, ಮಕ್ಕಳಲ್ಲಿ ನೈತಿಕತೆಯನ್ನ ಬಿಂಬಿಸುವಂತಹ ಸಣ್ಣ ಕಥಾ ಪ್ರಕಾರಗಳು ಇವತ್ತಿಗೂ ಕೂಡ ಜನಪದ ಸಾಹಿತ್ಯದಿಂದ ಬೆಳ್ಕೊಳ್ತಾ ಬಂತು. ಇದನ್ನ ಸಾಹಿತ್ಯದ ಚೌಕಟ್ಟಿಗೆ ಬರವಣಿಗೆ ಶೈಲಿಯಲ್ಲಿ ತಂದಂತಹ ಹಲವಾರು ಲೇಖಕರನ್ನ ನಾವು ಕಾಣ್ತೇವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ, ಯಶವಂತ ಚಿತ್ತಾಲ, ಇವರೆಲ್ಲರೂ ಕೂಡ ಕಥಾ ಸಾಹಿತ್ಯವನ್ನ ಬೆಳೆಸ್ತಾ ಹೋದಂತವರು ಮಕ್ಕಳೇ. ಪುಟ್ಟದಾದ ಕಥನ ರೂಪದಲ್ಲಿರುವಂತಹ ಇವು ಕೊನೆಯಲ್ಲಿ ಒಂದು ನೈತಿಕ ಮೌಲ್ಯವನ್ನ ಹೇಳುವಂತಹ ಒಂದು ವಿಶೇಷ ಆಶಯವನ್ನ ಒಳಗೊಂಡಂತಹ ಕಥಾ ಪ್ರಕಾರ ಸಣ್ಣ ಕಥೆ. ಇವು ಬದುಕಿನ ಏಳು ಬೀಳುಗಳು, ಬವಣೆಗಳು, ನೋವು, ಕಷ್ಟ, ನಲಿವುಗಳನ್ನ ವಿವರಿಸುವಂತಹ ವಿಶೇಷ ಪ್ರಕಾರವಾಗಿದೆ ಸಣ್ಣ ಕಥೆ. ಪ್ರಸ್ತುತ ಇವತ್ತು ನಾವು ಕಲೀಲಿಕ್ಕೆ ಹೊರಟಂತಹ ಈ ಕಥೆಯಲ್ಲಿ ಶಿಕ್ಷಣ ಕೇವಲ ಒಂದೇ ಏಕಮುಖವಾಗಿರಬಾರದು. ಶಿಕ್ಷಣ ಅನ್ನೋದು ಬಹುಮುಖವಾಗಿ ಬೆಳಿಬೇಕು. ಅಂದ್ರೆ ಶಿಕ್ಷಣದ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋ ವಿಶೇಷ ಮೌಲ್ಯವನ್ನ ಹೊತ್ತಂತಹ ಗದ್ಯ ಇವತ್ತಿನ ಪಾಠ ಆಗಿದೆ ಮಕ್ಕಳೇ. ಹಾಗಾಗಿ ಪ್ರಸ್ತುತ ಕಥೆಯಲ್ಲಿ ನಾವು ಬಹುಮುಖ್ಯವಾಗಿ ಇವತ್ತು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ನಾವೆಲ್ಲ ಶಾಲೆಯಲ್ಲಿ ಓದಬೇಕಾದ್ರೆ ನಮಗೆ ಕಾರ್ಯಾನುಭವ ಶಿಕ್ಷಕರು, ಡ್ರಾಯಿಂಗ್ ಟೀಚರ್ಸು, ಹೊಲಿಗೆ ಶಿಕ್ಷಕರು, ಕ್ರಾಫ್ಟ್ ಟೀಚರ್ಸು, ತೋಟಗಾರಿಕಾ ಶಿಕ್ಷಕರು ಅಂತ ಇರ್ತಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಶಾಲೆಗಳನ್ನ ಬಿಟ್ರೆ ಬೇರೆಡೆಗೆ ಇವೆಲ್ಲ ಇಲ್ಲ. ಕಂಪ್ಯೂಟರ್ ಒಂದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಮಕ್ಕಳೇ. ಯಾಕೆ ಇವೆಲ್ಲ ಇರ್ತಿತ್ತು ಅಂತಂದ್ರೆ, ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳು ಓದುವುದರ ಜೊತೆಗೆ ಔದ್ಯೋಗಿಕ ಶಿಕ್ಷಣವನ್ನ ಪಡ್ಕೊಂಡಿದ್ದೇ ಆದ್ರೆ ಮುಂದೆ ಅವರಿಗೆ ಅನುಕೂಲ ಆಗತ್ತೆ ಅಂತ. ಹಾಗಾಗಿ ಇವೆಲ್ಲ ವಿಶೇಷ ಕೌಶಲ್ಯಗಳನ್ನ ಬೆಳೆಸ್ಕೊಳ್ತಾ ಇದ್ದಿದ್ದು. ಹಾಗಾಗಿ ನಮ್ಮ ದೇಶ ಇವತ್ತು ಕೈಗಾರಿಕೀಕರಣದಲ್ಲಿ ಉನ್ನತ ಸ್ಥಾನದಲ್ಲಿದೆ ಅಂದ್ರೆ ನಾವು ಬಾಲ್ಯದಿಂದಲೇ ನೀಡಿದಂತಹ ಇಂತಹ ಶಿಕ್ಷಣ ಮಕ್ಕಳೇ. ಹಾಗಾಗಿ ಇವತ್ತು ಅಂತಹ ಗುಡಿ ಕೈಗಾರಿಕೆಗಳು ವಿನಾಶದ ಅಂಚಿಗೆ ಹೋಗ್ತಾ ಇದೆ. ಅಂತಹ ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗಳು ಯಾವ್ಯಾವುದು ಅಂತ ನಾವು ಪಟ್ಟಿ ಮಾಡ್ತಾ ಹೋದ್ರೆ, ಕುಂಬಾರಿಕೆ, ಕಮ್ಮಾರಿಕೆ, ಚಮ್ಮಾರಿಕೆ, ಬುಟ್ಟಿ ಹೆಣೆಯುವುದು, ಹೊಲಿಗೆ ಮಾಡುವುದು, ಕಸೂತಿ ಕೆಲಸಗಳನ್ನ ಮಾಡುವುದು, ಆಟಿಕೆಗಳನ್ನ ಮಾಡುವುದು, ಮಗ್ಗದಿಂದ ಬಟ್ಟೆಯನ್ನ ನೇಯುವುದು, ಹಗ್ಗವನ್ನ ಒಸೆಯುವುದು, ಇಂತಹ ಹಲವಾರು ಕೌಶಲ್ಯಪೂರ್ಣ ಕೈಗಾರಿಕೆಗಳು ಇವತ್ತು ಇಲ್ಲದಂತಾಗಿದೆ ಮಕ್ಕಳೇ. ಅದಕ್ಕಿಂತ ಮುಂಚೆ ನಾವು ಗುಡಿ ಕೈಗಾರಿಕೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಗುಡಿ ಅಂದ್ರೆ ಮನೆ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ. ಮನೆಯಲ್ಲೇ ಕುಳಿತು ಮನೆಯಲ್ಲಿರುವ ವ್ಯಕ್ತಿಗಳಿಂದಲೇ ಬಂಡವಾಳ ಹೂಡಿ ಮನೆಯಲ್ಲಿರುವ ಸದಸ್ಯರೇ ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಉತ್ಪನ್ನಗಳನ್ನ ತಯಾರು ಮಾಡೋದನ್ನ ನಾವು ಗುಡಿ ಕೈಗಾರಿಕೆ ಅಂತ ಕರಿತೀವಿ ಮಕ್ಕಳೇ. ಇಂತಹ ಗುಡಿ ಕೈಗಾರಿಕೆ ಹಿಂದಿನ ದಿನಮಾನಗಳಲ್ಲಿ ಯಥೇಚ್ಛವಾಗಿ ಇತ್ತು. ಅಂತಹ ಗುಡಿ ಕೈಗಾರಿಕೆಗಳನ್ನು ಬೆಳೆಸುವಂತಹ ಸಾಮಾನ್ಯ ಉದ್ದೇಶ ಒಂದೆಡೆ ಈ ಪಾಠದಲ್ಲಿ ಅಡಗಿದೆ ಮಕ್ಕಳೇ. ಆದ್ರೆ ಇಲ್ಲಿ ಬರುವಂತಹ ಕಥಾನಾಯಕನ ತಂದೆಗೆ ತನ್ನ ಮಕ್ಕಳು ಅಪ್ಪ ಹಾಕಿದ ಆಲದ ಮರ ಎನ್ನುವಂತೆ ಈ ಆಲದ ಮರದ ಆಶ್ರಯದಲ್ಲಿ ಬೆಳೆಯುವುದು ಬೇಡ ಅಂತ ಹೇಳಿ ತನ್ನ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸವನ್ನ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋ ಮಹಾದಾಸೆಯನ್ನು ಹೊಂದಿರ್ತಾರೆ. ಆದರೆ ಉದ್ಯೋಗವನ್ನ ಪಡಿಲಿಕ್ಕೆ ಕೆಲವರು ಉದ್ಯೋಗವನ್ನ ಪಡೆದ್ರೆ ಇನ್ನು ಕೆಲವರು ಉದ್ಯೋಗವನ್ನ ಪಡೆಯಲ್ಲ. ಹಾಗಾಗಿ ಉದ್ಯೋಗವನ್ನ ಪಡೆದೇ ಇದ್ರೂ ಕೂಡ, ಸರ್ಕಾರಿ ಉದ್ಯೋಗ ಇಲ್ಲ ಅಂದ್ರೂ ಕೂಡ ನಾವು ಜೀವನದಲ್ಲಿ ಯಶಸ್ಸನ್ನ ಮಾಡಬಹುದು.
ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆಯೋ ಮಟ್ಟಿಗೆ ನಾವು ಬೆಳಿಬಹುದು ಅನ್ನೋದನ್ನ ಒಂದು ಪುಟ್ಟ ದೃಷ್ಟಾಂತದ ಮೂಲಕವಾಗಿ ನಿಮಗೆ ಇಲ್ಲಿ ಬಿಂಬಿಸುವ ಪ್ರಯತ್ನವನ್ನ ನಮ್ಮ ಲೇಖಕರು ಮಾಡ್ತಾ ಹೋಗಿದ್ದಾರೆ ಮಕ್ಕಳೇ. ಇಂತಹ ವಿಶೇಷ ಸಣ್ಣ ಕಥಾ ಸಾಹಿತ್ಯವನ್ನ ಇವತ್ತು ನಿಮಗೆ ನಾನು ಪರಿಚಯಿಸಲಿಕ್ಕೆ ಹೊರಟಿದ್ದೇನೆ. ಈ ಪ್ರಸ್ತುತ ಪಾಠವನ್ನ ಭಾಗಲೋಡಿ ದೇವರಾಯ ಎನ್ನುವಂತಹ ಲೇಖಕರು ಬರೆದಿರುವಂತಹ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಗದ್ಯ ಭಾಗವೇ ಮಗ್ಗದ ಸಾಹೇಬ. ಮಕ್ಕಳೇ, ಮಗ್ಗ ಎನ್ನುವಂತಹದ್ದು ಬಟ್ಟೆಯನ್ನ ತಯಾರಿಸುವಂತಹ ಒಂದು ಯಂತ್ರ. ನೂಲಿನಿಂದ, ಹತ್ತಿಯ ನೂಲಿನಿಂದ ಚರಕದಲ್ಲಿ ನೂಲನ್ನ ತೆಗೆದು ಮಗ್ಗದ ಮೂಲಕವಾಗಿ ವಸ್ತ್ರವನ್ನ ತಯಾರಿಸುವ ವಿಶೇಷ ಯಂತ್ರವೇ ಮಗ್ಗ. ಮಕ್ಕಳೇ, ಈ ಮಗ್ಗದ ಕುರಿತಾದ ಮಗ್ಗದ ಉತ್ಪನ್ನಗಳು ಹೇಗೆ ತಯಾರಾಗುತ್ತೆ ಅನ್ನೋ ಒಂದು ವಿಡಿಯೋವನ್ನ ಈಗ ನಾವು ನೋಡೋಣ ಮಕ್ಕಳೇ. ಈ ಮಗ್ಗದ ಸಾಹೇಬ ಅಂದ್ರೆ ಸಾಹೇಬ ಎನ್ನುವಂತಹ ಒಂದು ವ್ಯಕ್ತಿಯ ಹೆಸರು, ಮುಸಲ್ಮಾನ ಸಂಪ್ರದಾಯದ ಒಬ್ಬ ವ್ಯಕ್ತಿಯ ಹೆಸರು ಇದು. ಅವನು ಏನೆಲ್ಲ ಈ ಮಗ್ಗದಿಂದ ನೊಂದ ಅಥವಾ ಮಗ್ಗದಿಂದ ಆದಂತಹ ಅನುಕೂಲ ಏನು ಅವನಿಗೆ, ಮುಂದೆ ಅವರ ಮಕ್ಕಳು ಮಗ್ಗದ ಕೆಲಸವನ್ನ ಹೇಗೆ ರೂಢಿಸಿಕೊಂಡ್ರು ಅನ್ನೋದನ್ನ ತಿಳಿಸುವಂತಹ ವಿಶೇಷ ಆಶಯವನ್ನ ಹೊಂದಿರುವಂತಹ ಪಾಠವನ್ನ ನಾವು ಇವತ್ತು ನೋಡ್ತಾ ಹೋಗೋಣ ಮಕ್ಕಳೇ. ಈ ಪಾಠದಲ್ಲಿ ಧಾರ್ಮಿಕ ಸಹಿಷ್ಣುತೆ, ಗುಡಿ ಕೈಗಾರಿಕೆ, ವಿನಾಶದ ಅಂಚಿನಲ್ಲಿರುವಂತಹ ಈ ಕೈಗಾರಿಕೆಗಳನ್ನು ಹೇಗೆ ಉಳಿಸಿಕೊಳ್ಬೇಕು, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣದ ಮಹತ್ವ ಹೇಗಿತ್ತು, ಮಕ್ಕಳಲ್ಲಿ ಆಸಕ್ತಿಗೆ ಪೂರಕವಾದಂತಹ ಶಿಕ್ಷಣ ನೀಡುವಂತಹ ಅಂಶ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆಯನ್ನ ಕೊಡುವಂತಹ ಹಲವಾರು ಅಂಶಗಳನ್ನ ಒಳಗೊಂಡಿದೆ ಈ ಗದ್ಯ. ತಂದೆ ತನ್ನ ಮಗನಿಗೆ ಇದ್ದಂತಹ ಮಗ್ಗದ ಬಗೆಗಿನ ಒಲವನ್ನ ವಿರೋಧ ವ್ಯಕ್ತಪಡಿಸೋದು, ಇದರಿಂದ ಆತ ಮನನೊಂದು ಆ ಮಗ್ಗವನ್ನೇ ಕಲಿತು ಅದರಿಂದ ತಾನೇ ಒಂದು ಸ್ವತಂತ್ರ ಮಾರ್ಗವನ್ನ ಕಂಡು ಹಿಡಿದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನ, ತನ್ನ ತಂದೆಯ ಹೆಗ್ಗಳಿಕೆಯನ್ನ ಮೆರೆಯುವಂತಹ ಆಶಯವನ್ನ ಒಳಗೊಂಡ ಗದ್ಯ ಭಾಗವೇ ಮಗ್ಗದ ಸಾಹೇಬ. ಮಕ್ಕಳೇ, ಇವತ್ತು ನಾವು ಮಗ್ಗದ ಸಾಹೇಬ ಈ ಗದ್ಯ ಪಾಠವನ್ನ ಬರೆದಂತಹ ಶ್ರೀಯುತ ಭಾಗಲೋಡಿ ದೇವರಾಯ ಅವರ ಪರಿಚಯವನ್ನ ಮಾಡಿಕೊಳ್ತಾ ಹೋಗೋಣ ಮಕ್ಕಳೇ. ಭಾಗಲೋಡಿ ದೇವರಾಯ ಅವರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು, ಅಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮಹಿಪಾ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಭಾಗಲೋಡಿ ದೇವರಾಯ ಅವರು ಒಟ್ಟು 26ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾದರು. ಇದು ಇವರ ಸಂಕ್ಷಿಪ್ತ ಪರಿಚಯ ಮಕ್ಕಳೇ. ಭಾಗಲೋಡಿ ದೇವರಾಯ ಇವರು 927 ದಕ್ಷಿಣ ಕನ್ನಡದ ಭಾಗಲೋಡಿಯಲ್ಲಿ ಜನಿಸಿದರು. ಇವರು IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ರಾಯಭಾರಿಯಾಗಿ ಇಟಲಿ, ನೇಪಾಳ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮುಂತಾದಂತಹ ಸ್ಥಳಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಇವರ ಕೃತಿಗಳು ಅಂತಂದ್ರೆ ಹುಚ್ಚು ಮುನಸೀಫಾ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಎಂಬ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮಕ್ಕಳೇ. ಇದಿಷ್ಟು ಇವರ ಪರಿಚಯ. ಮುಂದೆ ನಾವು ಗದ್ಯ ಭಾಗವನ್ನ ವಾಚನ ಮಾಡ್ತಾ ಅದರ ವಿವರಣೆಯೆಡೆಗೆ ಹೋಗ್ತಾ ಮಕ್ಕಳೇ, ಪುಸ್ತಕವನ್ನ ಗಮನಿಸ್ತಾ ಹೋಗಿ. ಮಗ್ಗದ ಸಾಹೇಬ ಭಾಗಲೋಡಿ ದೇವರಾಯ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದು ಕರೆಯುವುದು ವಾಡಿಕೆ. ಅವರ ಪೂರ್ವಜರು
ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನಗಳನ್ನೂ ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವವು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನ ಧಾರ್ಮಿಕ ಉತ್ಸವ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯ ಇತ್ತು. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯ ಇತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ನಮ್ಮ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ಲಡ್ಡುಗಳನ್ನು ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ನಮ್ಮ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆಯ ಹರಳನ್ನೋ ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಡಿಗೆ ಹಗ್ಗ ಎಂಬುದು ಆತನ ನಿರಾಶೆ, ರೋಷಗಳ ಉದ್ಗಾರವಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿಯ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದ ಒಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುವವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೇನು, ಬಹು ಅಗ್ಗ. ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಾಕಾರವಾಯಿತು. ಮಕ್ಕಳೇ, ಈ ಗದ್ಯ ಭಾಗದಲ್ಲಿ ಇವತ್ತಿನ ಅವಧಿಯಲ್ಲಿ ನಾವು ಕಲಿಬೇಕಾಗಿರುವಂತಹ ಈ ಘಟಕದ ಪ್ರಮುಖಾಂಶಗಳು ಹೀಗಿದೆ ಮಕ್ಕಳೇ. ಅಬ್ದುಲ್ ಹುಸೇನ್ ಸಾಹೇಬನ ವ್ಯಕ್ತಿತ್ವ ಹೇಗಿದೆ, ಮುಸ್ಲಿಂ ಧಾರ್ಮಿಕ ಉತ್ಸವ ಮತ್ತು ಲೇಖಕರು ಅವರ ಮನೆಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡಿದಂತಹ ಒಂದು ಸಂದರ್ಭ, ಮಿಠಾಯಿ ನೀಡಿದ್ದಕ್ಕೆ ಅತಿಥಿಗಳ ಆಕ್ಷೇಪಣೆಗಳು, ಮಗುವು ಅನ್ನಕ್ಕೆ ಸಂಚಾಕಾರ ತಂದ ಬಗೆಯನ್ನ ಇವತ್ತಿನ ಅವಧಿಯಲ್ಲಿ ನಾವು ಕಲಿತಾ ಹೋಗೋಣ ಮಕ್ಕಳೇ. ಪಾಠ ಭಾಗಕ್ಕೆ ಬರೋಣ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ. ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ ಮಕ್ಕಳೇ. 20 ವರ್ಷಕ್ಕೂ ಹೆಚ್ಚಾದರೂ ಕೂಡ ಇವನನ್ನ ಮಗ್ಗದ ಸಾಹೇಬನೆಂದೇ ಕರೆಯುವುದು ರೂಢಿಯಲ್ಲಿತ್ತು, ವಾಡಿಕೆ ರೂಢಿಯಲ್ಲಿತ್ತು. ಅವರ ಪೂರ್ವಜರಾದಂತಹ ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಹೆಸರನ್ನ ನೆನಪಿಟ್ಕೊಳ್ಬೇಕು ಮಕ್ಕಳೇ. ಮಗ್ಗದ ಸಾಹೇಬರ ಮನೆತನದ ಹಿರಿಯ ಪ್ರತಿನಿಧಿಯ ಹೆಸರೇನು ಅಂದ್ರೆ ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು. ಇವರ ವ್ಯಕ್ತಿತ್ವ ಹೇಗಿತ್ತು ಅಂತಂದ್ರೆ, ಇವರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಗಳಾಗಿದ್ದರು. ಜನಪ್ರಿಯ ಮತ್ತು ಧನವಂತ. ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಇವರು ಮಸೀದಿ ಮಾತ್ರ ಕಟ್ಟಿಸಲಿಲ್ಲ ಮಕ್ಕಳೇ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಮಸೀದಿಗಳನ್ನಷ್ಟೇ ಇವರು ಕಟ್ಟಿಸಲಿಲ್ಲ, ಜೊತೆಗೆ ಹಿಂದೂ ಧಾರ್ಮಿಕ ಹಿಂದೂ ದೇವಾಲಯಗಳನ್ನ ಕೂಡ ನಿರ್ಮಾಣ ಮಾಡಿದ್ರು. ಇಂದಿಗೂ ಕೂಡ ಇವರ ದೇವಸ್ಥಾನ
ಇವರು ಕಟ್ಟಿಸಿದಂತಹ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನದ ರಥೋತ್ಸವಗಳು ನಡೆದಂತಹ ಸಂದರ್ಭದಲ್ಲಿ ಈ ಸಾಹೇಬರ ಮನೆತನದ ಒಬ್ಬ ಪ್ರತಿನಿಧಿ, ಒಬ್ಬ ವ್ಯಕ್ತಿಯಲ್ಲಿ ಇರಲೇಬೇಕು. ಹಾಗಿದ್ರೆ ಮಾತ್ರ ಉತ್ಸವಗಳು ನಡೀತಾ ಇರುತ್ತೆ. ಜೊತೆಗೆ ಆ ದೇವಸ್ಥಾನದ ರಥೋತ್ಸವದಲ್ಲಿ ಎಲ್ಲರಿಗಿಂತ ಮುಂಚೆ ಬಂದು ಅವರೇ ಪ್ರಸಾದ ಪಡಿಬೇಕು ಅಂತ ಹಕ್ಕು ಅವರು ಪಡ್ಕೊಂಡಿದ್ರು ಮಕ್ಕಳೇ. ನೋಡಿ, ಸಾಹೇಬರ ವ್ಯಕ್ತಿತ್ವವನ್ನ ವಿವರಿಸಿ ಅಂತ ಹೇಳಿದ್ರೆ, ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಧನವಂತ ಮತ್ತು ಜನಪ್ರಿಯ ವ್ಯಕ್ತಿಗಳಾಗಿದ್ರು. ಇವರು ಮಸೀದಿಗಳನ್ನಲ್ಲದೆ ದೇವಾಲಯಗಳನ್ನೂ ಕಟ್ಟಿಸಿದ್ರು. ಇಂದಿಗೂ ಕೂಡ ದೇವಾಲಯದ ರಥೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನ ಪಡೆಯುವ ಹಕ್ಕನ್ನು ಅವರು ಹೊಂದಿದ್ರು. ಇದಿಷ್ಟು ಅವರ ವ್ಯಕ್ತಿತ್ವ ಅಂತ ಮಕ್ಕಳೇ. ಇದರಲ್ಲಿ ಒಂದಂಕಕ್ಕೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳಬಹುದು, ನಾನೀಗ ನಿಮ್ಗೆ ಆ ಪ್ರಶ್ನೆಗಳನ್ನ ಕೇಳ್ತೇನೆ ಮಕ್ಕಳೇ. ಮೊದಲ ಪ್ರಶ್ನೆ, ಮಗ್ಗದ ಸಾಹೇಬರ ಹೆಸರೇನು? ಮಕ್ಕಳೇ, ಇದಕ್ಕೆ ಉತ್ತರ ಅಬ್ದುಲ್ ರಹೀಂ ಸಾಹೇಬ. ಎರಡನೇ ಪ್ರಶ್ನೆ, ಅಬ್ದುಲ್ ರಹೀಂ ಸಾಹೇಬರು ಮಗ್ಗವನ್ನ ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಎಷ್ಟು ವರ್ಷಗಳಾಗಿತ್ತು? 20 ವರ್ಷಗಳು ಆಗಿತ್ತು. ಮಗ್ಗದ ಸಾಹೇಬರ ಹಿರಿಯ ಪ್ರತಿನಿಧಿಯ ಹೆಸರೇನು? ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬ. ದೇವಾಲಯದ ರಥೋತ್ಸವ ಸಂದರ್ಭದಲ್ಲಿ ಸಾಹೇಬರ ಮನೆತನಕ್ಕೆ ಇದ್ದ ಹಕ್ಕು ಯಾವುದು ಅಂತ ಕೇಳಿದ್ರೆ, ಇದಕ್ಕೆ ಉತ್ತರ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನ ಪಡೆಯುವ ಹಕ್ಕನ್ನು ಅವರು ಹೊಂದಿದ್ರು ಮಕ್ಕಳು. ಈಗ ಮುಂದಿನ ಅಂಶಕ್ಕೆ ನಾವು ಕಾಲಿಡ್ತಾ ಹೋಗೋಣ ಮಕ್ಕಳೇ. ಮುಸ್ಲಿಂ ಧಾರ್ಮಿಕ ಉತ್ಸವಗಳು ಮತ್ತು ಅವರು ಆಚರಿಸ್ತಾ ಇದ್ದಂತಹ ಗಣೇಶೋತ್ಸವದ ಪರಂಪರೆಯ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ ಮಕ್ಕಳೇ. ಇವತ್ತಿಗೂ ಕೂಡ ಇಂತಹ ಪದ್ಧತಿಗಳು ಕರ್ನಾಟಕದಲ್ಲಿ ಇದೆ ಮಕ್ಕಳೇ. ಎಂತಹ ಪದ್ಧತಿಗಳು? ಮುಸಲ್ಮಾನರ ದೇವಾಲಯದಲ್ಲಿ ಹಿಂದೂಗಳು ಹೋಗೋದು, ಹಿಂದೂಗಳ ದೇವಾಲಯದಲ್ಲಿ ಮುಸಲ್ಮಾನರು ಬರುವಂತಹ ಪದ್ಧತಿಗಳು ಈಗಲೂ ಇದೆ. ನೀವೆಲ್ಲ ಕೇಳಿರಬಹುದು. ಕೆಲವೊಂದು ದೇವಾಲಯಗಳು ಪ್ರತಿಷ್ಠಿತ ಬೇಲೂರು, ಹಳೇಬೀಡು, ಇನ್ನಿತರ ಐತಿಹಾಸಿಕ ಪರಂಪರೆಯನ್ನು ಪಡೆದಿರುವಂತಹ ದೇವಾಲಯಗಳಲ್ಲಿ ಕೆಲವು ರಥೋತ್ಸವದಲ್ಲಿ ಮುಸಲ್ಮಾನ ವ್ಯಕ್ತಿಗಳಿಲ್ಲದೆ ಕೆಲವು ಹಬ್ಬ ಆಚರಣೆಗಳು ನಡೆಯೋದಿಲ್ಲ. ಹೇಗೆ ಈ ಮೊಹರಂ ಹಬ್ಬವನ್ನ ಹೇಳ್ತೀವಿ, ಉತ್ತರ ಕರ್ನಾಟಕದ ಜನ ಮೊಹರಂ ಹಬ್ಬವನ್ನ ಹಿಂದೂ ಮುಸಲ್ಮಾನ ಅನ್ನೋ ಭೇದವಿಲ್ಲದೆ ಎಲ್ಲರೂ ಆಚರಣೆ ಮಾಡ್ತಾರೆ. ಇಂತಹ ಧಾರ್ಮಿಕ ಏಕತೆಯನ್ನ ಬಿಂಬಿಸುವಂತಹ ಹಲವಾರು ಹಬ್ಬಗಳನ್ನ ನಾವು ನೋಡ್ತಾ ಹೋಗ್ತೇವೆ ಮಕ್ಕಳೇ. ಆದ್ರೆ ಹಿಂದೆ ಅವರು ಬೆಳೆಸಿದಂತಹ ವಿಶೇಷ ಸಂಸ್ಕೃತಿಯನ್ನ ಪರಿಚಯಿಸುವುದು ಈ ಪಾಠದ ಬಹುಮುಖ್ಯ ಆಶಯ ಮಕ್ಕಳೇ. ನೋಡಿ, ಇಂತಹ ಪದ್ಧತಿಗಳು ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಇದರಿಂದ ನಮ್ಮ ಪೂರ್ವಜರಲ್ಲಿ ಎಂತಹ ಘನತೆ ಇತ್ತು, ಅವರಲ್ಲಿದ್ದಂತಹ ಒಳ್ಳೆಯ ಆಚಾರ, ಸದಾಚಾರ, ಘನತೆ, ಸದಾಚಾರ, ಸದ್ಭಾವನೆ, ಇವುಗಳನ್ನು ನಾವು ತಿಳ್ಕೋಬಹುದು. ಅವರಲ್ಲಿದ್ದಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಅನ್ನೋದನ್ನ ತಿಳ್ಕೋಬಹುದು. ಇದನ್ನು ಅವರು ಒಂದು ಉದಾಹರಣೆಯ ಮೂಲಕ ಸಮರ್ಥಿಸ್ತಾರೆ ಮಕ್ಕಳೇ. ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇದೆ. ವಸತಿ ಪದದ ತದ್ಭವ ರೂಪ ಬಸದಿ ಮಕ್ಕಳೇ. ಮುಸಲ್ಮಾನರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ಊರು ಇದೆ. ಅಲ್ಲಿ ಒಂದು ಪವಿತ್ರ ಸ್ಥಾನ ಇದೆ, ಅಂದ್ರೆ ಮುಸಲ್ಮಾನರ ಒಂದು ಮಸೀದಿ ಇದೆ. ಅಲ್ಲಿ ಪ್ರತಿ ವರ್ಷ ಉರ್ಸ್ ಎಂಬ ಧಾರ್ಮಿಕ ಸಂಪ್ರದಾಯವನ್ನ ಮಾಡ್ತಾರೆ. ಉರ್ಸ್ ಏನ್ ಮಕ್ಕಳೇ? ಉರ್ಸ್ ಅಂದ್ರೆ, ಈ ಉರ್ಸ್ ಎಂದರೆ ಮುಸಲ್ಮಾನರ ಸಾಧುಗಳು, ಸಂತರ ಅಥವಾ ಹಿರಿಯವರ ಪುಣ್ಯತಿಥಿಯನ್ನ ಮಾಡೋದಕ್ಕೆ ಉರ್ಸ್ ಅಂತ ಕರೀತೇವೆ. ಇಂತಹ ಉರ್ಸ್ ಸಂಪ್ರದಾಯ ಅಲ್ಲಿ ನಡೆಯುತ್ತೆ. ಆ ಉರ್ಸ್ ಸಂಪ್ರದಾಯಕ್ಕೆ ನಮ್ಮ ಭಾಗಲೋಡಿ ದೇವರಾಯ ಅವರ ಮನೆತನದ ಪ್ರತಿನಿಧಿ ಇದ್ದೇ ಇರಬೇಕು. ನೋಡಿ ಮಕ್ಕಳೇ, ಮುಸ್ಲಿಂ ಧಾರ್ಮಿಕ ಉತ್ಸವದ ಬಗೆಗೆ ಲೇಖಕರ ಅಭಿಪ್ರಾಯ ಏನು ಅಂತಂದ್ರೆ, ಇವತ್ತಿಗೆ ಮುಸಲ್ಮಾನ ಸಂಪ್ರದಾಯದಲ್ಲಿ ನಡೆಯುವಂತಹ ಹಲವಾರು ಘನತೆ, ಗೌರವ, ಸದಾಚಾರ, ಸದ್ಭಾವನೆಗಳನ್ನು ನಾವು ಇವತ್ತಿಗೂ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಕಾಣ್ತಾ ಹೋಗ್ತಾ ಇದ್ದೇವೆ. ಇವತ್ತು ಒಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ಲೇಖಕರಾದ ಭಾಗಲೋಡಿ ದೇವರಾಯ ಅವರ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇದೆ.
ಅಲ್ಲಿ ಪ್ರತಿ ವರ್ಷ ಉರ್ಸ್ ಎಂಬ, ಅಂದರೆ ಮುಸಲ್ಮಾನ ಅಥವಾ ಇಸ್ಲಾಂ ಧರ್ಮದ ಹಿರಿಯವರು ಅಥವಾ ಮೌಲ್ವಿಗಳು ಅಥವಾ ಸಂತರು ಸಾಧುಗಳ ಪುಣ್ಯತಿಥಿಯನ್ನು ನಾವು ಉರ್ಸ್ ಅಂತ ಕರೀತೇವೆ. ಆ ಉರ್ಸ್ ಸಂಪ್ರದಾಯವನ್ನ ಮಾಡುವಂತಹ ಸಂದರ್ಭದಲ್ಲಿ ದೇವರಾಯ ಅವರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು. ಉದಾಹರಣೆಯನ್ನು ಅವರು ಧಾರ್ಮಿಕ ಸಹಿಷ್ಣುತೆಗೆ ಕೊಡ್ತಾರೆ ಮಕ್ಕಳೇ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಾಗೇನೆ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳಲ್ಲಿ ಅಥವಾ ಅದರ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಅಥವಾ ಅದರ ಮುಖ್ಯಸ್ಥರು ಅವರ ಮನೆಗೆ ಬರ್ತಿದ್ರು. ದೇವರಾಯ ಅವರ ಮನೆಗೆ ಬರ್ತಾ ಇದ್ರು. ಯಾವಾಗ? ಗಣೇಶ ಚತುರ್ಥಿ ಆದ್ಮೇಲೆ, ಕೃಷ್ಣಾಷ್ಟಮಿ ಆದ್ಮೇಲೆ. ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳು ನಡೆಯುತ್ತೆ. ಆ ಹಬ್ಬಗಳು ಆಗಿ ಮಾರನೇ ದಿನ ಮುಸಲ್ಮಾನ ಸಮಾಜದ ಹಲವಾರು ಪ್ರತಿಷ್ಠಿತ ಮುಖ್ಯಸ್ಥರೇ, ಒಳ್ಳೊಳ್ಳೆ ವಿಐಪಿಗಳೇ ಬರ್ತಾ ಇದ್ರು ಮಕ್ಕಳೇ. ಅವರು ಬಂದು ಇವ್ರ ಜೊತೆಗೆ ಕುಶಲೋಪಚಾರವನ್ನ ಮಾತನಾಡ್ತಾ ಇದ್ರು. ಅಂದ್ರೆ ಮನೆಯಲ್ಲಿ ಕುತ್ಕೊಂಡು, ಹೇಗಿದೆ ನಿಮ್ಮ ಆರೋಗ್ಯ, ಚೆನ್ನಾಗಿದ್ದೀರಾ, ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಅಂತ ಹೇಳಿ ಕುಶಲೋಪಚಾರಗಳನ್ನ ಮಾತನಾಡ್ತಾ ಇದ್ರು. ಆಗ ದೇವರಾಯ ಅವರು ಅವರಿಗೆ ಚಕ್ಕಲಿ, ಮೋದಕ, ಉಂಡೆ, ಕಡುಬು ಇತ್ಯಾದಿ ಹಬ್ಬದಲ್ಲಿ ಮಾಡಿರುವಂತಹ ಹಲವಾರು ಭಕ್ಷ್ಯ ಭೋಜನಗಳನ್ನ, ಹಬ್ಬಕ್ಕೆ ಮಾಡಿರ್ತಾರಲ್ಲ ಚಕ್ಲಿ, ಕೋಡ್ಬಳೆ, ಕರುಗಡುಬು, ಉಂಡೆ ಎಲ್ಲವನ್ನ ಅವರಿಗೆ ಕೊಡ್ತಾ ಇದ್ರು. ಆದ್ರೆ ಇದು ಒಂದು ಸಂಪ್ರದಾಯ ಒಂದ್ ಕಡೆ ನೋಡಿ ಮಕ್ಕಳೇ. ಅವರು ಮಾಡ್ತಾ ಇದ್ದಂತಹ ಧಾರ್ಮಿಕ ಆಚರಣೆ ಒಂದೆಡೆ ಆದ್ರೆ, ಇವ್ರು ಮಾಡ್ತಾ ಇದ್ದ ಗಣೇಶೋತ್ಸವ, ಕೃಷ್ಣಾಷ್ಟಮಿಯ ಸಂದರ್ಭಗಳು ಇನ್ನೊಂದು ಕಡೆ ನೋಡಿ. ಧಾರ್ಮಿಕ ಸಹಿಷ್ಣುತೆಗೆ ಲೇಖಕರು ನೀಡಿರುವ ಎರಡು ಉದಾಹರಣೆಗಳನ್ನ ನೀವು ಬರೀಬೇಕು. ಒಂದು ಉರ್ಸು ಸಂಪ್ರದಾಯದ ಬಗ್ಗೆ, ಇನ್ನೊಂದು ಅವರು ಮಾಡ್ತಾ ಇದ್ದಂತಹ ಗಣೇಶೋತ್ಸವ ಮತ್ತು ಕೃಷ್ಣಾಷ್ಟಮಿಗಳಲ್ಲಿ ಮಾರನೇ ದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಬರೋದು, ಅವರು ಬಂದಾಗ ಇವರು ಮೋದಕ, ಚಕ್ಕಲಿ, ಉಂಡೆಗಳನ್ನ ನೀಡುವುದು ಒಂದು ವಿಶೇಷ ಸಂಪ್ರದಾಯ ಆಗಿತ್ತು ಅಂತ ಬರೀಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ಅಂಶ, ಮಿಠಾಯಿ ನೀಡಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಏನು ಮಿಠಾಯಿಯನ್ನ ಕೊಟ್ಟಿದ್ದಕ್ಕೆ ಅತಿಥಿಗಳು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರಂತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಯಾಕೆ ಅಂತಂದ್ರೆ, ಇವರು ಈ ಗಣೇಶೋತ್ಸವ, ಕೃಷ್ಣಾಷ್ಟಮಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಮೋದಕ, ಚಕ್ಕಲಿ, ಉಂಡೆ ಅಂತ ಹೇಳಿ ಪ್ರಸಾದ ಅಂತ ಕೊಡ್ತಿದ್ರು ಮಕ್ಕಳೇ. ಆದ್ರೆ ಒಂದು ಬಾರಿ ಅದೇನಾಗ್ಬಿಡ್ತು ಅಂದ್ರೆ, ದೇವರಾಯ ಅವರ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ. ಕಾಯಿಲೆ ಬಿದ್ದ ಕಾರಣದಿಂದಾಗಿ ಅವ್ರು ಏನ್ ಮಾಡ್ಬಿಟ್ರು, ಅಂಗಡಿಯಿಂದ ಮಿಠಾಯಿಗಳನ್ನ, ಲಡ್ಡುಗಳನ್ನ ತಂದು ಕೊಟ್ರು. ನಾಳೆ ಅವ್ರು ಬರ್ತಾರೆ, ಅಮ್ಮನಿಗಂತೂ ಹುಷಾರಿಲ್ಲ, ಬಂದಾಗ ಅವ್ರಿಗೆ ಏನ್ ಪ್ರಸಾದ ಕೊಡೋದು ಅಂತ ಹೇಳಿ ಏನ್ ಮಾಡಿದ್ರು, ಅಂಗಡಿಯಿಂದ ಲಾಡುಗಳನ್ನ, ಲಡ್ಡುಗಳನ್ನ ತಂದು ಕೊಟ್ರು. ಕೊಟ್ಟಾಗ ಅವರಿಗೆ ಬಹಳ ಸಿಟ್ಟು ಬಂತು. ಯಾರಿಗೆ? ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಬಹಳ ಕೋಪ ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣ ಇಲ್ವೇ? ಮನೆಯಲ್ಲಿ ಕಾಯಿಲೆ ಆಗಿದ್ರೆ ಒಂದು ತುಂಡು ಬೆಲ್ಲನೋ ಕಲ್ಲು ಸಕ್ಕರೆನೋ ಕೊಡಿ. ಅದನ್ನೆಲ್ಲವನ್ನ ಬಿಟ್ಟು ನೀವು ಅಂಗಡಿಯಿಂದ ತಂದಂತಹ ಈ ಪ್ರಸಾದವನ್ನ, ಪೂಜೆಯ ಪ್ರಸಾದ ಅಂತ ನಮಗೆ ಕೊಡ್ತಿದ್ದೀರಲ್ಲ, ಇದು ಸರಿಯೇ? ನಾವು ಅದನ್ನ ಹಳೆಯ ಸಂಪ್ರದಾಯವನ್ನಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ. ಮಿಠಾಯಿಯನ್ನ ಪ್ರಸಾದ ಎಂದು ಕೊಡೋದು ಸರಿಯೇ ಅಂತ ಹೇಳಿ ಅವರು ಕೋಪಗೊಳ್ತಾರೆ ಮಕ್ಕಳೇ. ಇನ್ನೊಂದ್ಸರಿ ಗಮನಿಸಿ, ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಒಂದು ಬಾರಿ ಬಾಗಲೋಡಿ ದೇವರಾಯ ಅವರ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆಗ ಅವ್ರೇನ್ ಮಾಡಿದ್ರು, ಅಂಗಡಿಯಿಂದ ಲಡ್ಡುಗಳನ್ನ ಕೊಂಡು ಇವರಿಗೆ ಕೊಟ್ರು. ಆಗ ಅವರು ಕೋಪದಿಂದ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ನಿಮ್ಮ ಮನೆಯ ಹಬ್ಬದ ಪ್ರಸಾದವನ್ನು ಹಿಂದಿನಿಂದ ಪಡೆಯುವುದು ನಾವು ತಲೆತಲಾಂತರದಿಂದ ಬೆಳೆಸ್ಕೊಂತ ಬಂದಿದ್ದೀವಿ. ಆದರೆ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ? ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆಯ ಹರಳನ್ನೋ ಕೊಡಬಹುದಿತ್ತಲ್ಲ ಅಂತ ಹೇಳ್ತಾ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ನೀವು ಬರೀಬೇಕು ಮಕ್ಕಳು. ಅರ್ಥ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಆ ಮಗ್ಗದ ಸಾಹೇಬನಿಗೆ ಮಗ್ಗದ ಸಾಹೇಬ ಅಂತ ಕರೆದ್ರೇನೆ ಸಿಟ್ಟು ಬರ್ತಾ ಇತ್ತು ಮಕ್ಕಳೇ. ಹೆಸರೇ ಮಗ್ಗದ ಸಾಹೇಬ, ಆದ್ರೆ ಅವನಿಗೆ ಕೋಪ ಬರ್ತಿತ್ತು. ಕಾರಣ ಏನು? ಬಹಳ ಮುಖ್ಯವಾದಂತಹ ಅಂಶ ಮಕ್ಕಳೇ ಇದು.
ನೋಡಿ, ಯಾರೇ ಆಗಿರ್ಲಿ, ಅವ್ರು ಈಗೇನು ನಾವು ಸಂಪ್ರದಾಯದ ಬಗ್ಗೆ ನೋಡಿರ್ಲಿ, ಅದು ಹಾಗಿರ್ಲಿ ಮಕ್ಕಳೇ. ಆದರೆ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹಿಬ ಅಂತ ಕರೆದು ಬಿಟ್ರೆ ಬಹಳ ಬೇಗ ಸಿಟ್ಟು ಬರ್ತಾ ಇತ್ತು. ಯಾಕೆ ಅಂತಂದ್ರೆ, ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅನಿಷ್ಟ ಅಂತ ಬೈತಿದ್ದ ಮಗ್ಗನ, ಆದ್ರೆ ಹೆಸರು ಮಾತ್ರ ಮಗ್ಗದ ಸಾಹೇಬ. ಅದು ಮಗ್ಗ ಅಲ್ಲ, ಕೊರಳಿಗೆ ಹಗ್ಗ, ನೇಣಿನ ಕುಣಿಕೆ, ಅದು ನನ್ನ ಜೀವವನ್ನ ಹಾಳು ಮಾಡ್ತು ಅನ್ನುವಂತಹ ಒಂದು ಅಂಶ ಅದರಲ್ಲಿ ಅಡಗಿದೆ ಅಂತ ಹೇಳ್ತಾ ಆತ ತುಂಬಾ ನಿರಾಶೆಯಿಂದ ರೋಷವನ್ನ ವ್ಯಕ್ತಪಡಿಸ್ತಾ ಅವನು ಈ ಒಂದು ಮಾತನ್ನ ಹೇಳ್ತಾನೆ. ನನ್ನನ್ನ ಮಗ್ಗದ ಸಾಹೇಬ ಅಂತ ಕರಿಬೇಡಿ, ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಅಂತ ಹೇಳಿ ಆತ ರೋಷದಿಂದ ಈ ಮಾತನ್ನ ಹೇಳ್ತಾನೆ ಮಕ್ಕಳೇ. ಯಾಕೆ ಇವನು ಆ ರೀತಿ ಹೇಳ್ತಿದ್ದ ಅಂತಂದ್ರೆ, ಅವರ ಅಜ್ಜನ ಕಾಲದಲ್ಲಿ, ಯಾರ ಅಜ್ಜನ ಕಾಲ? ಸಾಹೇಬನ, ಮಗ್ಗದ ಸಾಹೇಬ ರಹೀಮನ ಅಜ್ಜನ ಕಾಲದಲ್ಲಿ ವಿಲಾಯಿತಿಯಿಂದ, ಅಂದ್ರೆ ವಿಲಾಯಿತಿ ಮಕ್ಕಳೇ ಗಮನಿಸಬೇಕು, ವಿಲಾಯಿತಿ ಅಂದ್ರೆ ವಿದೇಶ. ವಿದೇಶದಿಂದ ಬ್ರಿಟಿಷರು ಅಗ್ಗದ ಬಟ್ಟೆಗಳನ್ನ ತಂದು ಹಾಕ್ತಾ ಇದ್ರು. ಅಗ್ಗ ಅಂದ್ರೆ ಕಡಿಮೆ ಬೆಲೆಯ ಬಟ್ಟೆಗಳು. ಎಲ್ಲಿಂದ ತರ್ತಿದ್ರು? ವಿದೇಶದಿಂದ. ಯಾರು? ಬ್ರಿಟಿಷರು ವಿದೇಶದಿಂದ ಅಗ್ಗದ ಮಾಲಿನ ಬಟ್ಟೆಗಳನ್ನ ತಂದು ಹಾಕ್ತಾ ಇದ್ರು. ಆದ್ರೆ ಆ ಬಟ್ಟೆಗಳು ತುಂಬಾ ನಿಕೃಷ್ಟ ವಸ್ತುಗಳು, ಕಳಪೆ ವಸ್ತುಗಳು ಮಕ್ಕಳೇ. ಆದ್ರೆ ಒಂದೇ ಒಂದು ತಿಂಗಳಲ್ಲಿ ಕಳೆಬರಗಳಾಗ್ತಾ ಇತ್ತು. ನೋಡಿ, ಮಗ್ಗದವರು ಯಾಕೆ ಭಿಕಾರಿಗಳಾದ್ರು ಅಂತ ನೀವು ಗಮನಿಸಬೇಕು ಮಕ್ಕಳೇ. ಅವರ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ವಿಲಾಯಿತಿಯ ಬಟ್ಟೆಗಳನ್ನ, ಅಂದ್ರೆ ವಿದೇಶದ ಬಟ್ಟೆಗಳನ್ನ ತಂದು ಹೇರ್ತಾ ಇದ್ರು. ಅವು ನಿಜವಾಗಿಯೂ ಎಂತಹ ಬಟ್ಟೆಗಳಾಗಿರ್ತಿದ್ವು? ನಿಕೃಷ್ಟವಾದಂತಹ ವಸ್ತುಗಳೇ. ಆದರೆ ಒಂದು ವರ್ಷದ ಒಳಗಡೆ ಅವು ಕಳೆಬರಹಗಳಾಗ್ತಿದ್ವು. ಕಳೆಬರಹ ಅಂದ್ರೆ ಶವ, ಹರಕು ಚಿಂದಿ ಆಗ್ತಾ ಇತ್ತು ಮಕ್ಕಳೇ. ಬಣ್ಣ ಒಂದೇ ತಿಂಗಳಲ್ಲಿ ವಿವರಣವಾಗ್ತಾ ಇತ್ತು. ಒಂದೇ ತಿಂಗಳಲ್ಲಿ ಬಣ್ಣವೆಲ್ಲ ಹೋಗ್ಬಿಡ್ತಿತ್ತು. ಜೊತೆಗೆ 2 ತಿಂಗಳಲ್ಲಿ ಅವೆಲ್ಲ ಮಾಯ ಆಗ್ತಾ ಇತ್ತು. ಆದ್ರೆ ಜನಕ್ಕವೆಲ್ಲ ಬೇಕಾಗಿಲ್ಲ. ಬಹಳ ಅಗ್ಗದ ಬಟ್ಟೆಗಳು ಬೇಕು, ಕಡಿಮೆ ಬೆಲೆಗೆ ಸಿಗಬೇಕು. ಅಗ್ಗದ ಮಾಲಿನ ಅಧಿಪತ್ಯ ಆಯಿತು. ಜನರಿಗೆ ಬೇಕಾದದ್ದು ಅಗ್ಗದ ವಸ್ತುಗಳೇ. ಗುಣವನ್ನ ಯಾರು ಕೇಳ್ತಾರೆ? ಅಗ್ಗದ ಮಾಲಿನ ಅಧಿಪತ್ಯ ಆಯಿತು. ಹಾಗಾಗಿ ಎಲ್ಲ ಬ್ರಿಟಿಷರ ಬಟ್ಟೆಗಳನ್ನ ಕೊಂಡುಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ರು. ಮಗ್ಗದ ಬಟ್ಟೆಗಳನ್ನು ಯಾರೂ ಕೊಂಡುಕೊಳ್ಳಿಲ್ಲ. ಮಗ್ಗದವರು ಭಿಕಾರಿಗಳಾದರು. ಇನ್ನೊಮ್ಮೆ ಗಮನಿಸಿ ಮಕ್ಕಳೇ, ಲೇಖಕರ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ವಿದೇಶದಿಂದ ಅಗ್ಗದ ಮಾಲಿನ ಕಡಿಮೆ ಬೆಲೆಯ ಬಟ್ಟೆಗಳನ್ನ ತಂದು ಭಾರತಕ್ಕೆ ಅಥವಾ ನಮ್ಮ ದೇಶಕ್ಕೆ ಹೇರಿಬಿಟ್ಟರು. ಆದರೆ ಅವು ನಿಜವಾಗಿಯೂ ನಿಕೃಷ್ಟವಾದ ವಸ್ತುಗಳೇ. ಜನರಿಗೆ ಬೇಕಾಗಿದ್ದು ಅಗ್ಗದ ವಸ್ತುಗಳು. ಅವುಗಳು ಒಂದೇ ತಿಂಗಳಲ್ಲಿ ಬಣ್ಣವೆಲ್ಲ ವಿವರಣವಾಗಿ 1-2 ತಿಂಗಳಲ್ಲಿ ಅವೆಲ್ಲ ಮಾಯ ಆಗಿ ಹೋಗ್ತಾ ಇತ್ತು. ಆದರೇನು, ಆ ಹರಕು ಚಿಂದಿ ಆಗ್ತಾ ಇದ್ದಂತಹ ಬಟ್ಟೆಗಳು, ಒಂದೇ ವರ್ಷದಲ್ಲಿ ಹೆಣವಾಗಿ ಹೋಗ್ತಾ ಇದ್ದಂತಹ ಬಟ್ಟೆಗಳನ್ನೇ ವಿದೇಶದಿಂದ ತಂದು ಹಾಕ್ತಾ ಇದ್ರು. ಅವೆಲ್ಲವುಗಳನ್ನ ಜನ ಕೊಂಡುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ಆ ಕಡಿಮೆ ಬೆಲೆಯ ಮಾಲಿನ ಆಧಿಪತ್ಯ ಸಾಧಿಸ್ತು. ಮಗ್ಗದ ಬಟ್ಟೆಗಳನ್ನು ಯಾರೂ ತಗೊಳ್ಳಿಲ್ಲ. ಮಗ್ಗದವರು ಭಿಕಾರಿಗಳಾದ್ರು. ಮಗ್ಗ ಅನ್ನಕ್ಕೆ ಸಂಚಾಕಾರ ತಂತು. ಮಗ್ಗವನ್ನೇ ನಂಬಿ ಬದುಕ್ತಾ ಇದ್ದಂತಹ ಜನ ಊಟಕ್ಕಿಲ್ಲದ ಹಾಗೆ ಪರದಾಡುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಆ ಅನಿಷ್ಟ ಮಗ್ಗದ ಹೆಸರನ್ನ ಎತ್ತಬೇಡಿ ಅಂತ ಹೇಳಿ ಹೇಳ್ತಾ ಇದ್ದ. ಯಾರು? ಅಬ್ದುಲ್ ರಹೀಂ ಸಾಹೇಬ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಇಂತಹ ಅಬ್ದುಲ್ ರಹೀಂ ಸಾಹೇಬ ಅಂದಿನಿಂದ ಇಂದಿನವರೆಗೂ ಕೂಡ ಅವನಿಗೆ ಮಗ್ಗದ ಸಾಹೇಬ ಅಂತ ಕರೆದ್ರೆ ಅವನ ಒಂದೇ ಒಂದು ವಾದ, ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ವಾದ ಆಗಿತ್ತು. ಮಕ್ಕಳೇ ಇವತ್ತಿಗೆ ಇಷ್ಟು ನಿಲ್ಲಿಸ್ತಾ ಇವತ್ತಿನ ಅವಧಿಯಲ್ಲಿ ನಾವು ಭಾಗರೋಡಿ ದೇವರಾಯ ಅವರ ಪರಿಚಯವನ್ನ ಮಾಡಿಕೊಂಡ್ವಿ. ಸಣ್ಣ ಕಥಾ ಪ್ರಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಪಾಠದ ಬಹುಮುಖ್ಯ ಆಶಯ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಭಾಗರೋಡಿ ದೇವರಾಯ ಅವರ ವ್ಯಕ್ತಿತ್ವ ಎಂತಹದ್ದು, ಜೊತೆಗೆ ಧಾರ್ಮಿಕ ಉತ್ಸವ ಮತ್ತು ಗಣೇಶೋತ್ಸವಗಳ ಸಹಿಷ್ಣುತೆಯನ್ನ ಇಲ್ಲಿ ನಾವು ಹೇಗೆ ಕಾಣ್ತಾ ಹೋಗ್ತೀವಿ.
ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಅನ್ನೋದನ್ನ ನೋಡಿದ್ವಿ. ಹಾಗೇನೆ ಮಗ್ಗದವರು ವಿಕಾರಿಗಳಾಗಲು ಕಾರಣ ಅಥವಾ ಅನಿಷ್ಟ ಮಗ್ಗದ ಹೆಸರೆತ್ತಿದರೆ ಸಾಹೇಬನ ಉತ್ತರವೇನು, ಅಥವಾ ಮಗ್ಗ ಅನ್ನಕ್ಕೆ ಹೇಗೆ ಸಂಚಾಕಾರ ತಂತು ಅನ್ನೋ ವಿಷಯದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈಗ ಇದರಲ್ಲಿ ಬರುವಂತಹ ವ್ಯಾಕರಣಾಂಶಗಳನ್ನ ನಾನು ನಿಮಗೆ ಹೇಳ್ತೇನೆ, ಅದನ್ನು ನೀವು ಪಟ್ಟಿ ಮಾಡಿಕೊಂಡು ಇವತ್ತಿನ ಪಾಠವನ್ನ ಮುಗಿಸೋಣ. ಇವತ್ತಿನ ಪಾಠ ಭಾಗದಲ್ಲಿ ಬಂದಂತಹ ವ್ಯಾಕರಣಾಂಶಗಳ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮಕ್ಕಳೇ. ವರ್ಷ, ವರುಷ, ತತ್ಸಮ ತದ್ಭವ ಪದ, ತದ್ಭವ ವರುಷ, ವರ್ಷ ತತ್ಸಮ. ರಥೋತ್ಸವ ಅಂತ ಒಂದು ಪದ ಬಂದಿತ್ತು, ಅದನ್ನು ಬಿಡಿಸಿದಾಗ ರಥ ಪ್ಲಸ್ ಉತ್ಸವ ಗುಣಸಂಧಿಗೆ ಉದಾಹರಣೆಯಾಗಿದೆ ಮಕ್ಕಳೇ. ಪ್ರಸಾದ ಪದದ ತದ್ಭವ ರೂಪ ಹಸಾದ. ಸದಾಚಾರ ಪದವನ್ನ ಬಿಡಿಸಿ ಸಂಧಿ ಹೆಸರಿಸಿದಾಗ ಸತ್ ಪ್ಲಸ್ ಆಚಾರ ಸದಾಚಾರ ಆಗುತ್ತೆ ಮಕ್ಕಳೇ. ಹಾಗೇನೆ ಸದ್ಭಾವನೆ ಪದವನ್ನ ಬಿಡಿಸಿದಾಗ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಜಸ್ವ ಸಂಧಿಗೆ ಉದಾಹರಣೆಯಾಗಿದೆ. ವಸತಿ ಪದದ ತದ್ಭವ ರೂಪ ಬಸದಿ. ಚತುರ್ಥಿ ಪದದ ತತ್ಸಮ ರೂಪ ಚೌಥಿ. ಹಾಗೇನೆ ಗಣ ಪ್ಲಸ್ ಈಶ ಗುಣಸಂಧಿಗೆ ಉದಾಹರಣೆ. ಕುಶಲೋಪಚಾರ ಪದವು ಕುಶಲ ಪ್ಲಸ್ ಉಪಚಾರ ಗುಣಸಂಧಿಗೆ ಉದಾಹರಣೆ. ಭಕ್ಷ್ಯ ಭೋಜ್ಯಗಳು ಪದವು ಜೋಡಿ ಪದಕ್ಕೆ ಉದಾಹರಣೆ. ಸಕ್ಕರೆ ಪದದ ತದ್ಭವ ರೂಪ ಶರ್ಕರ. ಇದಿಷ್ಟು ಇವತ್ತಿನ ಭಾಗದಲ್ಲಿ ನಾವು ಕಂಡಂತಹ ವ್ಯಾಕರಣಾಂಶಗಳು ಮಕ್ಕಳೇ. ಇದುವರೆಗೂ ಪಾಠವನ್ನು ಆಲಿಸಿದಂತಹ ಸರ್ವರಿಗೂ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.